ಕರ್ನಾಟಕದ ಉದ್ದಗಲಕ್ಕೂ 100 ಕಾಂಗ್ರೆಸ್ ಭವನಗಳನ್ನು ಕಟ್ಟೋದು ಇದ್ರ ಉದ್ದೇಶ. ಹೋಗ್ಲಿ, ನಿಮಗೊಂದು 4 ಭವನ ಕಟ್ಕೊಡೋದಕ್ಕೆ ಏನು ಬಡತನ ಇದೆ ಶಿವಕುಮಾರ್ ಅವರ? 1600 ಕೋಟಿನೋ 1700 ಕೋಟಿನೋ ಡಿಕ್ಲೇರ್ ಮಾಡಿದ್ದೀರಪ್ಪ ಹೋದ ಎಲೆಕ್ಷನ್ನಲ್ಲಿ. ಒಂದು 2 ಭವನ ಅಥವಾ ಒಂದು 4 ಭವನ ಎಷ್ಟಾಗ್ಬೋದು ಶಿವಕುಮಾರ್ ಅವರೇ ನಿಮಗೆ? ಹೇಳಿ ಶಿವಕುಮಾರ್ ಅವರೇ, ಇದು ಕಷ್ಟನಾ? ಅದು ಗಾಂಧಿ ಹೆಸರಲ್ಲಿ ಮಾಡ್ತಿರೋದು. ಅಷ್ಟು ಬಡತನ ಇದೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರೋ ಲೀಡರ್ಗಳಿಗೆ. ನೀವು ನೋಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ 500 ಕೋಟಿ 1000 ಕೋಟಿ 1,500 ಕೋಟಿ ಶ್ರೀಮಂತರು ಅಂತ ಡಿಕ್ಲೇರ್ ಮಾಡ್ಕೋತೀರಿ. ನೀವು ಯಾವುದೋ ಒಂದು ಕಾಂಗ್ರೆಸ್ ಭವನನ ಕಟ್ಕೊಳ್ಳೋದಕ್ಕೆ ಸರ್ಕಾರಿ ಜಾಗಗಳು ಬೇಕಾ ನಿಮಗೆ? ಚಿತ್ರದುರ್ಗದ ಮೇಲೆ ಅವ್ರ ಹೆಸರೇನೋ ಪಪ್ಪಿ ಅಂತಾರಲ್ಲ, ಅವ್ರ ಮನೆಯಲ್ಲಿ ಕೆಜಿಗಳ ಗಟ್ಟಲೆ ಚಿನ್ನ ಸಿಗ್ತದ್ರಿ, ಅವ್ರಿಗೊಂದು ಭವನ ಕಟ್ಕೊಡ್ರಿ ಅಂದ್ರೆ ಯಾವ ಲೆಕ್ಕ ಹಾಕೊಂಡ್ರಿ ಅವರಿಗೆ? ನೋಡಿ, ಇವತ್ತು ಸರ್ಕಾರಿ ಜಾಗಗಳನ್ನ ಮನಸ್ಸಿಗೆ ಬಂದಂಗೆ ಇವರು ಏನೋ ಪಿತರಾರ್ಜಿತ ಆಸ್ತಿಗಳ ತರ ಇವತ್ತು ನಮಗೆ ಪ್ರಾವಿಷನ್ ಇದೆ ಕಚೇರಿಗಳು ಕಟ್ಕೊಳ್ಳೋಕೆ ಅಂತ ಹೇಳಿ ಜಾಗಗಳು ತಗೊಳ್ತಾರೆ, ನಮಗೆ ಅವಕಾಶಗಳಿದೆ ಅಂತ ಹೇಳಿ ಮಸೀದಿ, ಚರ್ಚುಗಳು, ಮದ್ರಸಾಗಳನ್ನ ಕಟ್ಟೋದಕ್ಕೆ ಕಂಡು ಕಡೆ ಜಾಗಗಳನ್ನ ಅಲಾಟ್ ಮಾಡಿ ಕೊಡ್ತಿದ್ದಾರೆ. ನಾವು ನಿರ್ಗತಿಗರಾಕಿದ್ದೀವಿ, ನಮ್ಗೊಂದು ನಿವೇಶನ ಇಲ್ಲ, ಗುಡಿಸ್ಲಾಕೊಂಡು ಜೀವನ ಮಾಡ್ತಿದ್ದೀವಿ ಯಾವುದೋ ಫುಟ್ಪಾತ್ ಮೇಲೆ ಕುತ್ಕೊಂಡು, ನಮಗೊಂದು ನಿವೇಶನ ಕೊಡಿ ಅಂತ ಹೇಳ್ಬಿಟ್ಟು ಪಂಚಾಯತಿಯವ್ರಿಗೂ ಸಂಬಂಧಪಟ್ಟ ಇಲಾಖೆಗಳವ್ರಿಗೊಂದು ಅರ್ಜಿ ಕೊಟ್ರೆ ಜಾಗ ಇಲ್ಲ ಅಂತ ಹೇಳಿ ಕಳಿಸ್ತೀರಿ. ಒಬ್ಬ ಸೈನಿಕ ಸೇನೆಯಲ್ಲಿ ಹುತಾತ್ಮನಾದ್ರೆ ಆ ಸೇನೆಯ ಮನೆಯವರು, ಅವ್ರ ತಂದೆ ತಾಯಿನೋ ಅಥವಾ ಅವ್ರ ಹೆಂಡತಿ ಮಕ್ಕಳು ನಮಗೆ ಒಂದು ನಿವೇಶನ ಕೊಡಿ ಅಂತ ಒಂದು ಅಪ್ಲಿಕೇಶನ್ ಆದ್ರೆ ಒಬ್ಬ ಸೈನಿಕನಿಗೆ ಈ ದೇಶದಲ್ಲಿ ಜಾಗ ಇಲ್ಲ ಅಂತ ಹೇಳ್ತೀರಿ. ನೀವು ಬರೀ ಆಫೀಸ್ಗಳಲ್ಲ, ನಿಮ್ಮ ಸೋನಿಯಾ ಮೇಡಮ್ಗೆ, ರಾಹುಲ್ ಸಾಹೇಬ್ರಿಗೆ ಅರಮನೆಗಳನ್ನೇ ಕಟ್ಕೊಡಿ, ಯಾವನ್ ಬೇಡ ಅಂದ ಸ್ವಾಮಿ. ಆದರೆ ನಿಮ್ಮ ಜಾಗಗಳಲ್ಲಿ ಮಾಡ್ಕೊಡಿ ಸ್ವಾಮಿ, ನಿಮ್ಮ ಜಾಗಗಳಲ್ಲಿ ಮಾಡ್ಕೊಡಿ. ಸರ್ಕಾರಿ ಜಾಗಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಕೊಡೋಣ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನವರು ಗಾಂಧಿ ಹೆಸರಲ್ಲಿ, ಹೌದು, ಗಾಂಧಿ ಭಾರತ 100 ಅನ್ನೋ ಹೆಸರು ಒಂದು ಕಾರ್ಯಕ್ರಮನ ಕರ್ನಾಟಕ ಕಾಂಗ್ರೆಸ್ನವರು ಇಟ್ಕೊಂಡಿದ್ದಾರೆ. ಏನಪ್ಪ ಇದು ಅಂದರೆ, ಕರ್ನಾಟಕದ ಉದ್ದಗಲಕ್ಕೂ 100 ಕಾಂಗ್ರೆಸ್ ಭವನಗಳನ್ನು ಕಟ್ಟೋದು ಇದ್ರ ಉದ್ದೇಶ. ಹೌದು ವೀಕ್ಷಕರೇ, ಕಟ್ಕೊಳ್ಳಿ. ಅವರು ಕಾಂಗ್ರೆಸ್ಸು 100 ಕಟ್ಕೊಳ್ಳಿ, 1000 ಕಟ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅವ್ರ ಕಚೇರಿಗಳು ಅವ್ರು ಕಟ್ಕೊಳ್ಳೋದಕ್ಕೆ ಯಾರು ಏನು ಅಭ್ಯಂತರ ಮಾಡಬೇಕಾಗಿಲ್ಲ. ಆದರೆ ವೀಕ್ಷಕರು, ನಾವಿಲ್ಲಿ ಗಮನಿಸಬೇಕಾಗಿರೋ ಒಂದು ವಿಚಾರ ಏನಂದರೆ, ಈ ಕಾಂಗ್ರೆಸ್ನವರು 100 ಭವನಗಳನ್ನು ಎಲ್ಲಿ ಕಟ್ಟುತ್ತಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರೋದು ಇವಾಗ. ಹೌದು, ಎಲ್ಲಿ ಕಟ್ತಿದ್ದಾರಪ್ಪ ಇವರು ಅಂದರೆ, ಸರ್ಕಾರಿ ಜಾಗಗಳನ್ನ ತಗೊಂಡು ಇವರು ಕಾಂಗ್ರೆಸ್ ಭವನಗಳನ್ನ ರಾಜ್ಯಾದ್ಯಂತ 100 ಭವನಗಳನ್ನು, ಅದು ಏನು ಗಾಂಧಿ ಭಾರತ ಅನ್ನೋ ಒಂದು ಕಾರ್ಯಕ್ರಮದ ಅಡಿನಲ್ಲಿ 100 ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು, KPCC ಅಧ್ಯಕ್ಷರು ಕೂಡ ಅವರು ಈಗ ಒಂದು ಅವರ ಎಲ್ಲ MLAಗಳಿಗೆ ಮತ್ತು ಸೋತಿರೋರಿಗೆ, ಗೆದ್ದಿರೋರಿಗೆ, ಮಾಜಿಗಳಿಗೆ, DCC ಬ್ಯಾಂಕ್ ಅಧ್ಯಕ್ಷರುಗಳಿಗೆ, ಎಲ್ಲರಿಗೂ ಒಟ್ಟಾರೆ ಕಾಂಗ್ರೆಸ್ದವ್ರು ಏನು ಕಾರ್ಯಕರ್ತರಿದ್ದಾರೆ ಅವ್ರಿಗೆಲ್ಲ ಈಗ ಒಂದು ಡೆಡ್ಲೈನ್ನ ಕೊಟ್ಟಿದ್ದಾರೆ. ನವೆಂಬರ್ 20ನೇ ತಾರೀಕು ಇದರ ಶಂಕುಸ್ಥಾಪನೆ ಆಗಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು, AICC ಅಧ್ಯಕ್ಷರು ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತು ರಾಹುಲ್ ಗಾಂಧಿ ಸಾಹೇಬರು 3 ಜನನೂ ಕೂಡ ಏಕಕಾಲಕ್ಕೆ ಉದ್ಘಾಟನೆ ಆಗುತ್ತೆ 100 ಭವನಗಳನ್ನು. ಆ ಕಾರಣಕ್ಕೋಸ್ಕರ 100 ಕಡೆಗಳಲ್ಲಿ ಎಲ್ಲೆಲ್ಲಿ ನಾವು ಮಾಡಬೇಕು ಅಂತ ಇವಾಗ ರೂಪುರೇಷೆಗಳನ್ನ ಮಾಡಿದ್ದೀವಿ, ಅಲ್ಲಿ ಎಲ್ಲ ಥರದ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಂದು ಏನಪ್ಪ ಇಲ್ಲಿ ಒಂದು ಕಳಕಳಿ ಅಂದರೆ, ನೋಡಿ, ಸರ್ಕಾರಿ ಜಾಗಗಳನ್ನ ಇವತ್ತು ನಾನು ಪಕ್ಷಾತೀತವಾಗಿ ಹೇಳ್ತಿದ್ದೀನಿ, ಎಲ್ಲ ಪಕ್ಷದವರು ಮಾಡ್ತಾರೆ ಈ ಕೆಲಸನ. ಆದರೆ ಕಾಂಗ್ರೆಸ್ನವರು 100 ಕಟ್ತಾ ಇರೋದ್ರಿಂದ ಒಂಚೂರು ಹೆಚ್ಚಿಗೆ ಮಾತಾಡಬೇಕಾಗಿರೋ ಅನಿವಾರ್ಯ ಬಂದಿದೆ. ಹೌದು, ಯಾವ ಪಕ್ಷನೂ ಇದಕ್ಕೇನು ಹೊರತಾಗಿಲ್ಲ. ಸರ್ಕಾರಿ ಜಾಗಗಳಲ್ಲಿ ತಮ್ಮ ಕಚೇರಿಗಳನ್ನ ಕಟ್ಕೊಳ್ಳೋದು ಯಾವ ಪಕ್ಷನೂ ಏನು ಹೊರತಾಗಿಲ್ಲ, ಅದರಲ್ಲಿ ಕಾಂಗ್ರೆಸ್ಸು ಏನು ಹೊರತಾಗಿಲ್ಲ. ಆದರೆ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು 100 ಭವನಗಳನ್ನ ಕಟ್ಟಬೇಕು, 100 ಭವನಗಳನ್ನು ಕಾಂಗ್ರೆಸ್ ಭವನಗಳನ್ನಾಗಿ ಕಟ್ಟಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ತನ್ನ ಮುಖ್ಯಮಂತ್ರಿ ಗಾದೆನ ಪಡ್ಕೋಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಬಹುಶಃ ಇರಬೇಕು ಅವರು. ಆ ಕಾರಣಕ್ಕೋಸ್ಕರ ನವೆಂಬರ್ 20ನೇ ತಾರೀಕು ಅದರ ಅಡಿಗಲ್ಲನ್ನು ಹಾಕಬೇಕು. ಸೋನಿಯಾ ಮೇಡಮ್ ಅವ್ರನ್ನ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಮತ್ತು AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕರೆಸಿ ಇದಕ್ಕೆ ಅಡಿಗಲ್ಲು ಹಾಕಬೇಕು ಅಂತ ಹೇಳಿ ಇವತ್ತು ಹೊರಟಿದ್ದಾರೆ. ನನ್ನದು ಏನಪ್ಪ ಕಳಕಳಿ ಅಂದರೆ, ನೋಡಿ, ಇವತ್ತು ಸರ್ಕಾರಿ ಜಾಗಗಳನ್ನ ಮನಸ್ಸಿಗೆ ಬಂದಂಗೆ ಇವರು ಏನೋ ಪಿತರಾರ್ಜಿತ ಆಸ್ತಿಗಳ ಥರ ಇವತ್ತು ನಮಗೆ ಪ್ರಾವಿಷನ್ ಇದೆ
ಕಚೇರಿಗಳು ಕಟ್ಕೊಳ್ಳೋಕ್ಕೆ ಅಂತ ಹೇಳಿ ಜಾಗಗಳು ತೊಗೊಳ್ತಾರೆ. ನಮಗೆ ಅವಕಾಶಗಳಿದೆ ಅಂತ ಹೇಳಿ ಮಸೀದಿ, ಚರ್ಚುಗಳು, ಮದ್ರಸಾಗಳನ್ನ ಕಟ್ಟೋದಕ್ಕೆ ಕಂಡು ಕಡೆ ಜಾಗಗಳನ್ನ ಅಲಾಟ್ ಮಾಡಿ ಕೊಡ್ತಿದ್ದಾರೆ. ಇದು ಇಷ್ಟೇ ಅಲ್ಲ, ಯಾವುದೋ ಜಾತಿ ಸಂಘಟನೆಗಳ ಹೆಸರುಗಳಲ್ಲಿ ಇವತ್ತು, ಯಾವುದೋ ಸಮುದಾಯದ ಸಂಘಟನೆಗಳ ಹೆಸರುಗಳಲ್ಲಿ ಇವತ್ತು 10 ಎಕರೆ ಜಮೀನುಗಳನ್ನ ಕೊಟ್ಟು ಅವ್ರೇನೋ ಉದ್ಧಾರ ಮಾಡ್ತೀವಿ ಅಂತೇಳಿ ಅವ್ರ ಮುಂದೆ ಬರ್ತಾರೆ. ಅವ್ರುಗಳಿಗೆಲ್ಲ ಅಲಾಟ್ಮೆಂಟ್ ಮಾಡಿ ಇವತ್ತು ಅಲ್ಲಿ ನಡೀತಿರೋ ಅವ್ಯವಹಾರಗಳು ಇವರಿಗೆ ಗೊತ್ತಾಗ್ತಿದೆ, ನಮಗೂ ಗೊತ್ತಾಗ್ತಿದೆ, ಅವ್ರಿಗೂ ಗೊತ್ತಿದೆ. ಆದ್ರೂ ಕೂಡ ಇವತ್ತು ಜಾತಿ ಹೆಸರುಗಳಲ್ಲಿ, ಅದರಲ್ಲೂ ಸಮುದಾಯದ ಹೆಸರುಗಳಲ್ಲಿ ಇವತ್ತು ಎಕರೆಗಟ್ಟಲೆ ಜಾಗಗಳನ್ನ ಅಲಾಟ್ಮೆಂಟ್ಗಳು ಮಾಡ್ಕೊಂಡು ಅವನ್ನ ಬೇಕಾಬಿಟ್ಟು ಕಂಡ್ಕೊಂಡವ್ರಿಗೆ ಮಾರ್ಕೊಂಡು ದುಡ್ಡು ಮಾಡಿಕೊಂಡು ಹಿಂಗೆಲ್ಲ ಮಾಡ್ತಿದ್ದಾರೆ. ವೀಕ್ಷಕರೇ, ಈ ಥರ ಸರ್ಕಾರಿ ಜಾಗಗಳು ಅಂದರೆ ಯಾರ ಜಾಗ? ಅದು ಸಾರ್ವಜನಿಕರು ಸೊತ್ತದು, ನಮ್ಮದದು. ಹೌದು, ಸರ್ಕಾರ ಅಂದರೆ ಯಾರು? ನಾವೇ ಅಲ್ವಾ? ನಮ್ಮ ಜಾಗಗಳನ್ನ ಈ ಥರ ಕಂಡ್ಕೊಂಡವ್ರಿಗೆ ಇವ್ರು ಲಾಭಕ್ಕೋಸ್ಕರ ಮಾಡ್ಕೊತ ಹೋದರೆ ಮುಂದಿನ ದಿನಗಳಲ್ಲಿ ನಮಗೆ ಸರ್ಕಾರಿ ಜಾಗದಲ್ಲಿ ಏನಾದರೂ ಒಂದು ಸಾರ್ವಜನಿಕವಾಗಿ ಒಂದು ಯಾವುದನ್ನ ಒಂದು ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಭೂಮಿಗಳು ಸಿಗೋದಿಲ್ಲ. ಹೌದು, ನಾನು ಏನಕ್ಕೆ ಕೇಳ್ತಿದ್ದೀನಿ ಕಾಂಗ್ರೆಸ್ ಅವರಿಗೆ ಅಂದರೆ, ಒಂದು ಜಿಲ್ಲಾ ಕೇಂದ್ರದಲ್ಲೋ ಅಥವಾ ಒಂದು ತಾಲೂಕು ಕೇಂದ್ರಗಳಲ್ಲೋ ನೀವುಗಳು ನಿಮ್ಮ ಸ್ವಂತ ಜಾಗಗಳಲ್ಲಿ ಒಂದು KPCC ಕಚೇರಿನ ಕಟ್ಕೊಳ್ಳೋ ಅಷ್ಟು ಬಡವರಾಗಿ ಹೋಗ್ಬಿಟ್ಟಿದ್ದೀರಾ ಡಿ ಕೆ ಶಿವಕುಮಾರ್ ಅವರೇ. ಹೇಳ್ರಿ ಡಿ ಕೆ ಶಿವಕುಮಾರ್ ಅವರೇ, ಅಷ್ಟು ಬಡತನ ಇದೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರೋ ಲೀಡರ್ಗಳಿಗೆ. ನೀವು ನೋಡಿದ್ರೆ ಇನ್ಕಮ್ ಟ್ಯಾಕ್ಸಲ್ಲಿ 500 ಕೋಟಿ, 1000 ಕೋಟಿ, 1,500 ಕೋಟಿ ಶ್ರೀಮಂತರು ಅಂತ ಡಿಕ್ಲೇರ್ ಮಾಡ್ಕೋತೀರಿ. ನೀವು ಯಾವುದೋ ಒಂದು ಕಾಂಗ್ರೆಸ್ ಭವನನ ಕಟ್ಕೊಳ್ಳೋದಕ್ಕೆ ಸರ್ಕಾರಿ ಜಾಗಗಳು ಬೇಕಾ ನಿಮಗೆ? ಹೇಳ್ರಿ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಸ್ವಂತ ಖರ್ಚುಗಳಲ್ಲಿ ನೀವೊಂದು ಬಿಲ್ಡಿಂಗ್ ಕಟ್ಕೊಳ್ಳೋ ಅಷ್ಟು ತಾಕತ್ತು ಕೂಡ ನಿಮ್ಮ MLAಗಳಿಗೆ, ನಿಮ್ಮ MP ಗಳಿಗೆ ಅಥವಾ ನಿಮ್ಮ ಕಾರ್ಯಕರ್ತರಲ್ಲಿ ಇಲ್ವಾ? ಕ್ಷಮಿಸಬೇಕು, ನಾನು ನಿಮ್ಮೊಬ್ಬರಿಗೆ ಹೇಳ್ತಿಲ್ಲ, ಇದೆಲ್ಲ ಪಾರ್ಟಿಗಳಿಗೂ ಸೇರ್ಕೊಳ್ಳುತ್ತೆ. ಆದರೆ ನೀವು 100 ಕಟ್ತಿರೋದ್ರಿಂದ ನಿಮಗೆ ಪ್ರಶ್ನೆ ಮಾಡ್ತಿದ್ದೀನಿ ಅಷ್ಟೇ. ನನ್ನ ಪ್ರಶ್ನೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಅನ್ವಯಿಸುತ್ತೆ. ಯಾಕೆ ಸರ್ಕಾರಿ ಜಾಗಗಳನ್ನ ಬಳಸ್ಕೋತೀರಿ ನೀವು? ನೀವು ಯಾವ ಧರ್ಮ ಕಾರ್ಯ ಮಾಡ್ತೀರಿ? ಹೋಗಲಿ, ನೀವು ಅಲ್ಲಿ ನಿಮ್ಮ ಪಾರ್ಟಿ ಆಫೀಸ್ಗಳನ್ನ ಕಟ್ಕೊಂಡು ಹೇಳ್ರಿ. ನೀವೇನು ಮಾಡ್ತೀರಿ? ನೀವು ಪಾರ್ಟಿಗೆ ಸಂಬಂಧಪಟ್ಟರೆ ಮೀಟಿಂಗ್ಗಳು ಮಾಡ್ತೀರಪ್ಪ. ಇದರಲ್ಲಿ ಯಾವ ಧರ್ಮ ಕಾರ್ಯ ಇದೆ? ಅದ್ರ ಬದಲು ಶಿವಕುಮಾರ್ ಅವರೇ, ಒಂದು ಆಸ್ಪತ್ರೆನ ಕಟ್ಟಿ, ಹೌದು, ಒಂದು ಶಾಲೆನ ಕಟ್ಟಿ, ಒಂದು ಗ್ರಂಥಾಲಯನ ಮಾಡಿರಿ. ಬಡ ಮಕ್ಕಳು ಬಂದು ಓದ್ಕೊತವೆ. ಇವತ್ತು ಎಷ್ಟೋ ಜನ ಮಕ್ಕಳಿಗೆ ಪುಸ್ತಕ ತೊಗೊಳಕ್ಕೂ ದುಡ್ಡಿಲ್ಲ ಸ್ವಾಮಿ, ಆ ಪರಿಸ್ಥಿತಿಯಲ್ಲಿದ್ದಾರೆ. ಒಂದು ಗ್ರಂಥಾಲಯನ ಕಟ್ಟಿ ಓದ್ತಾರವರು. ಅದನ್ನು ಬಿಟ್ಬಿಟ್ಟು ನಾವು KPCC ಕಚೇರಿಗಳು ಕಟ್ತೀವಿ ಅಂತ ಹೊಟ್ಟಿದ್ದೀರಲ್ಲ ಶಿವಕುಮಾರ್ ಅವರೇ. ಮತ್ತು ಡಿ ಕೆ ಶಿವಕುಮಾರ್ ಅವರೇ, ನೋಡಿ, ನೀವು ಇನ್ನೂ ಈ ವರ್ಷ ಸರ್ಕಾರಿ ಶಾಲೆ ಮಕ್ಕಳಿಗೆ ಇನ್ನೂ ಶೂಗಳು ಕೊಟ್ಟಿಲ್ಲ ನೀವು. ಅಲ್ಲಿ ಇಳಿದಿರೋ ಕಾಳಜಿ, ಕಳಕಳಿ, ನಿಮ್ಮ ಭವನಗಳು ಕಟ್ಕೊಳ್ಳೋದಕ್ಕೆ ಅಷ್ಟು ನಿಮಗೆ ಅವಸರ, ದಾವಂತ ಏನು ಸ್ವಾಮಿ ಇತ್ತು? ಹೇಳಿ ಸ್ವಾಮಿ. ಯಾವುದೋ ಒಂದು ಕುಟುಂಬ, ಯಾವುದೋ ಒಂದು ಹಳ್ಳಿನಲ್ಲಿ ನಾವು ನಿರ್ಗತಿಗರಾಕಿದ್ದೀವಿ, ನಮಗೊಂದು ನಿವೇಶನ ಇಲ್ಲ, ಗುಡಿಸ್ಲಾಕೊಂಡು ಜೀವನ ಮಾಡ್ತಿದ್ದೀವಿ, ಯಾವುದೋ ಫುಟ್ಪಾತ್ ಮೇಲೆ ಕೂತ್ಕೊಂಡು, ನಮಗೊಂದು ನಿವೇಶನ ಕೊಡಿ ಅಂತ ಹೇಳ್ಬಿಟ್ಟು ಪಂಚಾಯತಿಯವ್ರಿಗೂ ಸಂಬಂಧಪಟ್ಟ ಇಲಾಖೆಗಳವ್ರಿಗೂ ಒಂದು ಅರ್ಜಿ ಕೊಟ್ಟರೆ ಜಾಗ ಇಲ್ಲ ಅಂತ ಹೇಳಿ ಕಳಿಸ್ತೀರಿ. ಒಬ್ಬ ಸೈನಿಕ ಸೇನೆಯಲ್ಲಿ ಹುತಾತ್ಮನಾದರೆ ಆ ಸೇನೆಯ ಮನೆಯವರು, ಅವ್ರ ತಂದೆ ತಾಯಿನೋ ಅಥವಾ ಅವ್ರ ಹೆಂಡತಿ ಮಕ್ಕಳು ನಮಗೆ ಒಂದು ನಿವೇಶನ ಕೊಡಿ ಅಂತ ಒಂದು ಅಪ್ಲಿಕೇಶನ್ ಆದರೆ ಒಬ್ಬ ಸೈನಿಕನಿಗೆ ಈ ದೇಶದಲ್ಲಿ ಜಾಗ ಇಲ್ಲ ಅಂತ ಹೇಳ್ತೀರಿ. ಆದರೆ ನಿಮಗೆ 100 ಕಚೇರಿಗಳನ್ನ ಕಟ್ಕೊಳ್ಳೋದಕ್ಕೆ ನಿಮಗೆ ಜಾಗಗಳು ಸಿಕ್ಕುತ್ತೆ, ಆರಾಮಾಗಿ ನೀವು ಕಟ್ಕೊತೀರಿ. ಹೇಳಿ ಶಿವಕುಮಾರ್ ಅವರೇ, ಇದೇನಾ ಶಿವಕುಮಾರ್ ಅವರೇ? ನೀವು ಸಾರ್ವಜನಿಕ ಆಸ್ತಿಗಳನ್ನ ಈ ಥರ ನೀವು ಹಂಚ್ತಾ ಹೋಗಿ ನೀವು ಸ್ವಂತಕ್ಕೆ ಉಪಯೋಗಿಸ್ಕೊತಾ ಹೋಗ್ತಿದ್ರೆ, ನಾಳೆ ದಿವಸ ಒಂದು ಒಳ್ಳೆ ಹಾಸ್ಟೆಲ್ ಮಾಡಬೇಕು, ಒಂದು ಹಾಸ್ಪಿಟಲ್ ಮಾಡಬೇಕು, ಯಾವುದೋ ಒಂದು ಕಾಲೇಜ್ ಕಟ್ಟಬೇಕು ಅಂದರೆ ಏನು ಮಾಡೋದು ಸ್ವಾಮಿ? ಅವಾಗ ಹೇಳ್ತೀರಿ ನೀವು, ಕಾಲೇಜ್ ಕಟ್ಟಬೇಕು ಅಂತ ನಮಗೂ ಇದೆ, ಆದರೆ ಸರ್ಕಾರಿ ಜಾಗ ಇಲ್ಲ, ಖಾಸಗಿಯವ್ರ ಹತ್ರ ಖರೀದಿ ಮಾಡಬೇಕು, ಇಷ್ಟು ದುಡ್ಡು ಆಗುತ್ತೆ, ಅಷ್ಟು ದುಡ್ಡು ಆಗುತ್ತೆ ಅಂತ ಅದರಲ್ಲೂ ನೀವು ಪರ್ಸೆಂಟೇಜ್ ಇಕ್ಕಂತೀರಿ. ಸರ್ಕಾರಿ ಜಾಗಗಳಿರೋದನ್ನು ನಿಮ್ಮ ಕಚೇರಿಗಳು ಕಟ್ಕೊಳ್ಳೋದಕ್ಕೆ ಅಥವಾ ಯಾವುದೋ ನಿಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಒಂದು ಮಸೀದಿನೋ, ಚರ್ಚೋ, ಒಂದು ಮದ್ರಸಾನೋ ಮಾಡೋದಕ್ಕೆ ಕೊಡ್ತೀರಿ. ಹೇಳಿ ಸ್ವಾಮಿ, ಇದು ಯಾವ ಮಟ್ಟಿಗೆ ನಿಮ್ಮದು ಸರಿ ಅಂತ ಅನಿಸುತ್ತೆ? ನಿಮ್ಗೆ ಕಾನೂನಲ್ಲಿ ಅವಕಾಶ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ನಾನು ಸಮಾಜದ ಮೇಲೆ ಕಾಳಜಿಗೋಸ್ಕರ ಹೇಳ್ತಿದ್ದೀನಿ. ಯೋಚನೆ ಮಾಡಿ. ಒಂದು ಕಚೇರಿನ ಕಟ್ಕೊಳ್ಳೋಕ್ಕಾಗದೇ ಇರೋ ಅಷ್ಟು ಹೀನಾಯ ಸ್ಥಿತಿಯಲ್ಲಿ ಇವತ್ತು ಪಕ್ಷ ಇದೆಯಾ, ಅಥವಾ ನೀವಿದ್ದೀರಾ, ಅಥವಾ ನಿಮ್ಮ MLAಗಳಿದ್ದಾರಾ, ಅಥವಾ ನಿಮ್ಮ MP ಗಳಿದ್ದಾರಾ? ಶಿವಕುಮಾರ್ ಅವರೇ, ಹೇಳಿ ಶಿವಕುಮಾರ್ ಅವರೇ. ನಮ್ಗೆ ಗೊತ್ತಿದೆ, ಸಾರ್ವಜನಿಕರಿಗೆ ಗೊತ್ತಿದೆ, ನೀವೆಲ್ಲ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಕಮಿಷನರ್ಗೆ ನೀವು ಎಷ್ಟೆಷ್ಟು ಡಿಕ್ಲೇರ್ ಮಾಡ್ತೀರಿ, ಎಷ್ಟೆಷ್ಟು ಕೋಟಿಗಳ ಹಣ ಆಸ್ತಿಗಳನ್ನ ನೀವು ಡಿಕ್ಲೇರ್ ಮಾಡ್ತಿದ್ದೀರಿ, ಗೊತ್ತಿದೆ ಸ್ವಾಮಿ ನಮಗೆ. ನೀವು ನಿಮ್ಮ ಆಫೀಸ್ ಕಟ್ಕೊಳ್ಳೋದಕ್ಕೆ ನೀವು ಸರ್ಕಾರಿ ಜಾಗಗಳನ್ನ ಕೇಳ್ತಾ ಇದ್ದೀರಾ, ಕಟ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ, ಖಂಡಿತ ನಮಗೇನು ಅಭ್ಯಂತರ ಇಲ್ಲ. ನೀವು ಬರೀ ಆಫೀಸುಗಳಲ್ಲ, ನಿಮ್ಮ ಸೋನಿಯಾ ಮೇಡಮ್ಗೆ, ರಾಹುಲ್ ಸಾಹೇಬ್ರಿಗೆ ಅರಮನೆಗಳನ್ನೇ ಕಟ್ಕೊಡಿ, ಯಾವನ್ ಬೇಡ ಅಂದ ಸ್ವಾಮಿ. ಆದರೆ ನಿಮ್ಮ ಜಾಗಗಳಲ್ಲಿ ಮಾಡಿಕೊಡಿ ಸ್ವಾಮಿ, ನಿಮ್ಮ ಜಾಗಗಳಲ್ಲಿ ಮಾಡಿಕೊಡಿ. ಸರ್ಕಾರಿ ಜಾಗಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಕೊಡೋಣ. ಮುಂದಿನ ಪೀಳಿಗೆಗಳು ಇನ್ನೂ ಏನೇನೋ ಬೇಕಾಗಿದೆ ಮುಂದಿನ ಪೀಳಿಗೆಗೆ, ನಮ್ಮ ಪೀಳಿಗೆಗೆ ಸಾಕಾಗಿದೆ.
ಮುಂದಿನ ಪೀಳಿಗೆಗೆ ಇನ್ನೂ ಏನೇನೋ ಅವಶ್ಯಕತೆಗಳು ಬರುತ್ತೆ. ಅವಾಗ ಏನು ಮಾಡೋದು? ಸರ್ಕಾರಿ ಜಾಗಗಳನ್ನೆಲ್ಲ ನೀವು ಹಿಂಗೆ ಕೊಟ್ಕೊತ ಹೋದರೆ ಏನು ಸ್ವಾಮಿ ಮಾಡೋದು? ಹಾಂ, ಹೇಳಿ, ನೀವೇನು ಯೋಚನೆ ಮಾಡಿ. ತಪ್ಪಲ್ವಾ ನೀವು ಮಾಡ್ತಿರೋದು ಶಿವಕುಮಾರ್ ಅವರೇ? ತಪ್ಪಲ್ವಾ? ದಯವಿಟ್ಟು ನಿಮ್ಮ ಸ್ವಂತ ಜಾಗಗಳನ್ನ ಖರೀದಿ ಮಾಡಿ. ನೀವು ಇವತ್ತು ಸರ್ಕಾರಿ ಜಾಗಗಳು ನೀವು ಖರೀದಿ ಮಾಡ್ತಾನೆ ಇರ್ಬೋದು. ನಾನು ಪುಕ್ಕಟೆ ತಗೋತಿದ್ದೀನಿ ಅಂತ ನಾನು ಹೇಳ್ತಿಲ್ಲ. ನೀವು ಖರೀದಿನೇ ಮಾಡಿರ್ಬೋದು, ಇಟ್ಕೊಳ್ಳೋಣ ಬೇಕಿದ್ರೆ. ಪುಕ್ಕಟೆ ತಗೊಂಡಿದ್ರೆ ಗೊತ್ತಿಲ್ಲ ನನಗೆ. ನೀವು ಪುಕ್ಕಟೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ನೀವು ಒಂದು ಪಕ್ಷ ನೀವು ಖರೀದಿನೇ ಮಾಡಿದರೆ ದಯವಿಟ್ಟು ಆ ಸರ್ಕಾರಿ ಜಾಗನ ಬಿಟ್ಟು ಪಕ್ಕದಲ್ಲಿ ಖರೀದಿ ಮಾಡ್ಕೊಂಡು ಕಟ್ಟಿ. ನೀವು ದುಡ್ಡು ಕೊಟ್ಟೆ ತಗೊಳ್ಳೋದಾದ್ರೆ ಯಾಕೆ ಸರ್ಕಾರಿ ಜಾಗನೇ ಬೇಕೋ ಹೇಳಿ? ಯಾಕೆ ಅಂದರೆ ನಿಮಗೆ ಸರ್ಕಾರಿ ಜಾಗ ಕಮ್ಮಿಗೆ ಸಿಗುತ್ತೆ ಸ್ವಾಮಿ. ಅದಕ್ಕೆ ನೀವು ಸಾರ್ವಜನಿಕರು ಕೇಳಿದರೆ ಕೊಡ್ತೀರಾ ಸರ್ಕಾರಿ ಜಾಗನ? ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಸಾರ್ವಜನಿಕರು ಕೇಳಿದರೆ ಕೊಡ್ತೀರಾ ನೀವು? ಕೊಡಲ್ಲ ಸ್ವಾಮಿ. ಆದರೆ ನಿಮಗೆ ಮಾತ್ರ ಬೇಕಾದಂಗೆ ಸರ್ಕಾರಿ ಜಾಗಗಳನ್ನ ಸರ್ಕಾರಿ ರೇಟಲ್ಲಿ ನೀವು ಖರೀದಿನೂ ಮಾಡ್ತೀರಿ. ಇಲ್ಲ ಅಂದರೆ ಯಾವ್ಯಾವುದೋ ಸ್ಕೀಮಲ್ಲಿ ಬೇಕಾದರೆ ಅದನ್ನು ಹಂಗೇನೂ ಬೇಕಾದರೆ ನಿಮ್ಮ ಟ್ರಸ್ಟಿಗೆ ವರ್ಗಾವಣೆ ಮಾಡ್ಕೊತೀರಿ. ಇದೇನಾ ವ್ಯವಸ್ಥೆ? ಹೇಳಿ ಸ್ವಾಮಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು 5 ಎಕರೆ ಜಾಗ ಕೊಟ್ಟಿಲ್ಲ ಕಣ್ರಿ ನೀವು ಅವ್ರ ಸಮಾಧಿ ಕಟ್ಟೋದಕ್ಕೆ. ನೀವು ಇವತ್ತು ಕರ್ನಾಟಕದಲ್ಲಿ 100 ಕಾಂಗ್ರೆಸ್ ಭವನ ಕಟ್ಟಾಕೊಳ್ತಿದ್ದೀರಿ. ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಗಾಂಧೀಜಿಯವ್ರ ಮೇಲೆ ತುಂಬ ಕಾಳಜಿ ಇದೆ, ಕಳಕಳಿ ಇದೆ, ತುಂಬ ಪ್ರೀತಿ ಇದೆ, ಒಪ್ಕೊಳ್ಳೋಣ, ನಾವೇನು ಬೇಡ ಅಂತ ಹೇಳಲ್ಲ. ಏನೋ ಗಾಂಧೀಜಿಯು ಮಹಾತ್ಮರು, ಅವ್ರ ಬಗ್ಗೆ ಎಲ್ರಿಗೂ ಗೌರವ ಇದೆ. ಅದರಲ್ಲಿ ನಿಮಗೊಂಚೂರು ವಿಶೇಷವಾಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಇವಾಗ 100 ಕಟ್ಟಾಗೊಳ್ತಿದ್ದೀರಲ್ಲ ಅವ್ರ ಹೆಸರಲ್ಲಿ ನಿಮ್ಮ ಕಾಂಗ್ರೆಸ್ ಭವನಗಳನ್ನ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗಾಂಧೀಜಿಯವರು ಅಲ್ಲಿ ಭವನಗಳು ಕಟ್ಟಿ ಅಂತ ಹೇಳಿಲ್ಲ ಸ್ವಾಮಿ. ಗಾಂಧೀಜಿಯವರ ಕನಸು ಮದ್ಯಪಾನ ಮುಕ್ತ ಆಗಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಹೌದು, ಅವರು 100 ಕನಸುಗಳಲ್ಲಿ ಮೊದಲನೇ ಕನಸೇ ಈ ದೇಶನ ಮದ್ಯಪಾನ ಮುಕ್ತ ದೇಶ ಮಾಡಬೇಕು ಅನ್ನೋದು ಅವರ ಕಳಕಳಿ ಮತ್ತು ಅವರ ಆಸೆ ಕೂಡ ಆಗಿತ್ತು. ಅದನ್ನು ಮಾಡಿ ಸ್ವಾಮಿ, ಅದನ್ನು ಮಾಡಿ ತೋರಿಸಿ. ಭವನಗಳು ಕಟ್ಕೊಂಡು ಏನು ಮಾಡ್ತೀರಿ? ಅದು ನಾಳೆ ಇನ್ನೇನೋ ಆಗಿ ನಿಮ್ಮ ಟ್ರಸ್ಟ್ಗಳೆಲ್ಲ ಅದು ಯಾರ್ಯಾರ ಹೆಸ್ರಿಗೆ ಹೋಗುತ್ತೋ ಅದು ಇರಲಿ. ಭವನಗಳು ಕತೆ ಮದ್ಯಪಾನ ನಿಷೇಧ ಮಾಡಿ ನೀವು ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ಅಲ್ಲೇ ಬರ್ತಿರೋದು ಕಾಂಚಣ. ನಿಮಗೆ ಗಾಂಧಿ ಬೇಕೋ, ಗಾಂಧಿ ಹೆಸ್ರ ಮೇಲೆ ಒಂದು ಕಟ್ಟಡ ಬೇಕು, ಆ ಕಟ್ಟಡಕ್ಕೆ ಒಂದು ಹೆಸರು ಇರಬೇಕು ಗಾಂಧಿ ಅಂತ, ಮತ್ತು ಅವ್ರದ್ದೊಂದು ಫೋಟೋ ಇರಬೇಕು ಅಷ್ಟೇ. ಅವ್ರ ಆದರ್ಶಗಳು, ಅವ್ರ ತತ್ವಗಳು ಯಾವುದು ನಿಮಗೆ ಕಾಂಗ್ರೆಸ್ ಅವ್ರಿಗೆ ಬೇಕಾಗಿಲ್ಲ. ಹೌದು, ನೀವು ಅದನ್ನೇ ಮಾಡ್ತಿರೋದು. ಅಂಬೇಡ್ಕರ್ ಅವರಿಗೆ ಒಂದು ಸಮಾಧಿ ಕಟ್ಟೋದಕ್ಕೆ ಜಾಗ ಕೊಡದೇ ಇರೋರು ನೀವು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ತಿರುಗ್ತಿದ್ದೀರಿ. ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ಈ ದೇಶಕ್ಕೆ ಯಾರ್ಯಾರು ಮಹಾತ್ಮರಿದ್ದಾರೆ, ಪುಣ್ಯಾತ್ಮರಿದ್ದಾರೆ, ಅವ್ರ ಹೆಸರುಗಳು ಮಾತ್ರ ಬೇಕು ನಿಮಗೆ. ಆದರೆ ಅವ್ರ ಆದರ್ಶಗಳು, ಅವರು ಈ ದೇಶದ ಬಗ್ಗೆ ಏನು ಕನಸುಗಳನ್ನ ಕಂಡಿದ್ರು ಅವು ಯಾವ ನಿಮಗೆ ಬೇಕಾಗಿಲ್ಲ. ಆ ಕಾರಣಕ್ಕೋಸ್ಕರ ಶಿವಕುಮಾರ್ ಅವರೇ, ಸಾಧ್ಯವಾದರೆ ಈ ಕರ್ನಾಟಕ ರಾಜ್ಯದಲ್ಲಿ ಮದ್ಯಪಾನ ನಿಷೇಧ ಮಾಡಿ ಸಾವಿರಾರು ಜನ ಬಡ ಕುಟುಂಬಗಳು ಅಟ್ಲೀಸ್ಟ್ ಬದುಕೊಳ್ತವೆ ನೋಡಿ, ಪ್ರಯತ್ನ ಮಾಡಿ. ಆ ಮುಖಾಂತರ ಗಾಂಧಿನ ಋಣ ತೀರಿಸಿ. ಸರ್ಕಾರಿ ಜಾಗಗಳಲ್ಲಿ ನೀವು ಭವನಗಳು ಕಟ್ಕೊಂಡು ನೀವು ಅಲ್ಲಿ ಕೂತ್ಕೊಂಡು ಮೀಟಿಂಗ್ಗಳು ಮಾಡೋದಕ್ಕೆ ಗಾಂಧಿ ಹೆಸರಲ್ಲೇನು ಭವನಗಳು ಬೇಕಾಗಿಲ್ಲ. ಗಾಂಧಿ ಈ ದೇಶದಲ್ಲಿ ಯಾವಾಗಲೂ ಇರ್ತಾರೆ, ಈ ದೇಶ ಇರೋವರೆಗೂ ಗಾಂಧಿ ಇರ್ತಾರೆ. ನೀವೇ ನೆನಪಿಸೋ ಅಗತ್ಯ ಇಲ್ಲ ಜನರಿಗೆ. ಅರ್ಥ ಆಯ್ತಾ? ದಯವಿಟ್ಟು ನೀವು ಎಲ್ಲೆಲ್ಲಿ ಸರ್ಕಾರಿ ಜಾಗಗಳನ್ನ ತೊಗೊಂಡಿದ್ದೀರಿ, ನಿಮ್ಗೇನಾದರೂ ಒಂಚೂರು ಸಮಾಜದ ಮೇಲೆ ಕಾಳಜಿ ಇದ್ದರೆ ಆ ಜಾಗಗಳನ್ನೆಲ್ಲ ವಾಪಸ್ ಕೊಟ್ಟು ನಿಮ್ಮ ಏನೋ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ನನ್ನ ತಾಲೂಕು ನನ್ನ ಜಿಲ್ಲೆ ಅಂತ ಹಿಡ್ಕೊಂಡು ಕೂತಿದ್ದಾರಲ್ಲ, ನಿಮ್ಮ ರಾಜ ಕುಟುಂಬಗಳು ಒಂದೊಂದು ತಾಲೂಕನ್ನ ಒಂದು ಡಿಸ್ಟಿಕ್ಕನ್ನು ಹಿಡ್ಕೊಂಡು ಕೂತವ್ರಲ್ಲ, MLAಗಳು MP ಗಳು, ಅವ್ರಿಗೆ ಹೇಳ್ರಿ, ನಿಮಗೆ ಒಂದು 100/80 ಒಂದು ಸೈಟ್ ಕೊಡೋಕ್ಕಾಗಲ್ಲ ಅವರಿಗೆ. ಒಂದು ಸೈಟ್ ಕೊಟ್ಟು ಅದರಲ್ಲೊಂದು ನಿಮ್ಮ ಗಾಂಧಿ ಹೆಸರಲ್ಲಿ ಒಂದು ಭವನ ಕಟ್ಕೊಡೋಕ್ಕಾಗಲ್ವ ಅವರಿಗೆ? ಯಾಕೆಂದರೆ ನೀವೆಲ್ಲ ಕಾಂಗ್ರೆಸ್ಸಿಗರಲ್ವಾ? ಹೇಳಿ ಶಿವಕುಮಾರ್ ಅವರೇ, ನೀವೆಲ್ಲ ಗಾಂಧಿನ ತುಂಬ ಇಷ್ಟಪಡೋರಲ್ವಾ? ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗಾಂಧಿ ಹೆಸರಲ್ಲಿ ಒಂದು ಭವನ ಕೊಡ್ತೀನಿ ಅಂದರೆ ನಿಮ್ಮ MLAಗಳು MP ಗಳು ನಿಮ್ಗೊಂದು ಜಾಗ ಕೊಟ್ಟು ಒಂದು ಬಿಲ್ಡಿಂಗ್ ಕಟ್ಕೊಡಲ್ವ? ಅವರು ಖಂಡಿತ ಕಟ್ಕೊಡ್ತಾರೆ. ಹೇಳಿ, ಸರ್ಕಾರಿ ಜಾಗಗಳನ್ನ ಬಿಟ್ಕೊಟ್ಟು ಆ ಒಂದು ಉಪಕಾರನಾದರೂ ಮಾಡಿ ಸಮಾಜಕ್ಕೆ. ಮತ್ತು ಡಿ ಕೆ ಶಿವಕುಮಾರ್ ಅವರೇ, ನಮಗೆ ಗೊತ್ತಿದೆ ರೀ, ನಿಮ್ಮ MLAಗಳೆಲ್ಲ ತುಂಬ ಶ್ರೀಮಂತರು. ಚಿತ್ರದುರ್ಗದ MLA ಅವ್ರ ಹೆಸರೇನೋ ಪಪ್ಪಿ ಅಂತಾರಲ್ಲ, ಅವ್ರ ಮನೆಯಲ್ಲಿ KGಗಟ್ಟಲೆ ಚಿನ್ನ ಸಿಗ್ತದ್ರಿ. ಅವ್ರಿಗೊಂದು ಭವನ ಕಟ್ಕೊಡ್ರಿ ಅಂದರೆ ಯಾವ ಲೆಕ್ಕ ಕಂಡ್ರಿ ಅವರಿಗೆ? ಹೇಳ್ರಿ, ನೀವು ಸರ್ಕಾರಿ ಜಾಗ ತಗೋಬೇಕೇನ್ರಿ ಶಿವಕುಮಾರ್ ಅವರೇ? ಹೇಳಿ ಶಿವಕುಮಾರ್ ಅವರೇ, ಹೋಗ್ಲಿ, ನಿಮಗೊಂದು 4 ಭವನ ಕಟ್ಕೊಡೋದಕ್ಕೇನು ಬಡತನ ಇದೆ ಶಿವಕುಮಾರ್ ಅವರೇ? 1600 ಕೋಟಿನೋ 1700 ಕೋಟಿನೋ ಡಿಕ್ಲೇರ್ ಮಾಡಿದ್ದೀರಪ್ಪ ಹೋದ ಎಲೆಕ್ಷನ್ನಲ್ಲಿ. ಒಂದು 2 ಭವನ ಅಥವಾ ಒಂದು 4 ಭವನ ಎಷ್ಟಾಗ್ಬೋದು ಶಿವಕುಮಾರ್ ಅವರೇ ನಿಮಗೆ? ಹೇಳಿ ಶಿವಕುಮಾರ್ ಅವರೇ, ಇದು ಕಷ್ಟನಾ? ಅದು ಗಾಂಧಿ ಹೆಸರಲ್ಲಿ ಮಾಡ್ತಿರೋದು. ಹೇಳಿ, ಇನ್ನೂ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರೇ, ಒಂದು 100 ಭವನ ನಿಮ್ಗೆ ಯಾವ ಲೆಕ್ಕ ಶಿವಕುಮಾರ್ ಅವರೇ?
ಒಂದು ಭವನ 1 ಕೋಟಿ ಅಂದರೆ 100 ಕೋಟಿ ರೂಪಾಯಿ ನಿಮ್ಗೆ ಯಾವ ಲೆಕ್ಕ ಡಿ ಕೆ ಶಿವಕುಮಾರ್ ಅವರೇ? ಸರ್ಕಾರಿ ಜಾಗ ತಗೊಬೇಕಾ ಡಿ ಕೆ ಶಿವಕುಮಾರ್ ಅವರೇ? ಬಡಬಗ್ಗರಿಗೆ ಹಂಚಿ ಡಿ ಕೆ ಶಿವಕುಮಾರ್ ಅವರೇ? ನಿಮ್ಮಂಥ ಸ್ಥಿತಿವಂತರನ್ನೇ ಸರ್ಕಾರಿ ಜಾಗನ ತಗೊಂಡು ಉಪಯೋಗಿಸ್ಕೊತೀವಿ ಅಂದರೆ ನೀವು ಪಕ್ಷದ ಹೆಸರಲ್ಲಿ ನಿಮ್ಮ ಟ್ರಸ್ಟಿಗೆ ತಗೊಂಡ್ಬಿಡ್ತೀವಿ ಅಂದರೆ ಹೇಳಿ ಶಿವಕುಮಾರ್ ಅವರೇ, ಸಾಮಾಜಿಕ ನ್ಯಾಯ ಆಗುತ್ತಾ ಇದು? ಹೇಳಿ. ನಿಮಗೆ ಅವಕಾಶ ಇರ್ಬೋದು, ನಾನು ಅವಕಾಶದ ಬಗ್ಗೆ ಮಾತಾಡಲ್ಲ, ನಿಮಗೆ ಕಾನೂನಲ್ಲಿ ಪ್ರಾವಿಷನ್ ಇರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಆಯ್ತಾ? ನಾನು ಇಲ್ಲಿ ಹೇಳ್ತಿರೋದು ಒಂದು ಸೂಕ್ಷ್ಮತೆಯನ್ನು ಮೆರಿಬೇಕಿತ್ತಲ್ವಾ? ಏನೋ 1 ಕಚೇರಿ 2 ಕಚೇರಿ ಪರವಾಗಿಲ್ಲ, ಮಾಡ್ಕೊಳ್ಳಿ, ಗ್ರ್ಯಾಂಡ್ ಮಾಡ್ಕೊಳ್ಳಿ, ಕಟ್ಕೊಳ್ಳಿ, ಬೇಕು. ಒಂದು ಪಕ್ಷ ಅಂದಮೇಲೆ ಕಚೇರಿಗಳು ಬೇಕು. ಆದರೆ ನೀವು ತಾಲೂಕು ಒಂದೊಂದು, ಡಿಸ್ಟಿಕ್ ಒಂದೊಂದು ಕಟ್ತೀವಿ ಅನ್ನೋವಾಗ ನೀವು ಅಷ್ಟು ಜಾಗಗಳು ಸರ್ಕಾರಿ ಜಾಗ ಬಳಸ್ಕೊತೀವಿ ಅಂದರೆ ಯಾವ ನ್ಯಾಯ ಶಿವಕುಮಾರ್ ಅವರೇ? ಹೇಳಿ ಶಿವಕುಮಾರ್ ಅವರೇ. ನೀವು ಕಟ್ಸ್ಕೊಳ್ಳಿ ಶಿವಕುಮಾರ್ ಅವರೇ, ನಿಮ್ಮ ಹೈಕಮಾಂಡ್ ಇನ್ನೂ ಸಂತೃಪ್ತರಾಗ್ತಾರೆ. ಅದು ನೀವೇನು ನವೆಂಬರ್ 20ಕ್ಕೆ ಶಂಕುಸ್ಥಾಪನೆ ಅಂತ ಹೇಳ್ತಿದ್ದೀರಿ ನೋಡಿ, ನವೆಂಬರ್ ಕ್ರಾಂತಿ ಅಂತ ಬೇರೆ ಹೇಳ್ತಿದ್ದಾರೆ ನೀವು ಪಕ್ಷದಲ್ಲಿ. ನೋಡಿ, ಆ ಕ್ರಾಂತಿವೀರ ನೀವೇ ಆಗ್ಬೋದು. ಹೈಕಮಾಂಡ್ ಏನಾದರೂ ಸಂತೃಪ್ತಿ ಆಗಿ ನಿಮ್ಮ ಈ ಒಂದು ಸೇವೆನ ಮೆಚ್ಚಿ ನಿಮ್ಮನ್ನು ಮೆಚ್ಕೊಂಡಿದ್ದಾರೆ. ನಾನು ಇಲ್ಲ ಅಂತ ಹೇಳಲ್ಲ, ಖಂಡಿತ ಮೆಚ್ಕೊಂಡಿದ್ದಾರೆ. ಆದರೆ ನಮ್ಮ ಸಿದ್ದರಾಮಣ್ಣ ನಿಮಗೆ ಅಡ್ಗಾಲ ಹಾಕೊಂಡು ಕೂತವ್ರೆ ನೋಡಿ. ನೀವೇನಾದರೂ ಈ ಸಾಹಸ ಮಾಡಿ ಈ ಒಂದೇನಾದರೂ ಈ 100 ಏನಾದರೂ ನೀವೇ ಕಟ್ಕೊಡಂಗಿದ್ರೆ ಒಂದು ಪ್ರಯತ್ನ ಮಾಡಿ, ಸಾಧ್ಯವಾದರೆ ನಿಮ್ಮ ಹೆಸರು ಹಾಕೊಳ್ಳಿ, ಪರವಾಗಿಲ್ಲ. ಕೊಡುಗೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ ಏನು ಪರವಾಗಿಲ್ಲ, ನೀವು ಮಾಡೋದಾದ್ರೆ ಹಾಕೊಳ್ಳಿ, ಪರವಾಗಿಲ್ಲ, ಏನಂತೆ. ನೋಡಿ ಶಿವಕುಮಾರ್ ಅವರೇ, ಬಟ್ ನನ್ನಂತೂ ಒಂದು ಕಳಕಳಿ ಮನವಿ ನಿಮ್ಮಲ್ಲಿ, ದಯವಿಟ್ಟು ಅದು ಎಲ್ಲೆಲ್ಲಿ ಸರ್ಕಾರಿ ಜಾಗಗಳು ತಗೊಂಡಿದ್ದೀರಾ ದಯವಿಟ್ಟು ಅದನ್ನು ವಾಪಸ್ ಕೊಡಿ. ಸ್ವಂತ ಜಾಗಗಳನ್ನ ಖರೀದಿ ಮಾಡಿ, ನೀವೀಗೇನು ತಗೊಂಡಿದ್ದೀರಲ್ಲ ಆ ಜಾಗಗಳಲ್ಲಿ, ಆ ಊರುಗಳಲ್ಲಿ ಯಾರು ಬಡಬಗ್ರಿದ್ದಾರೆ, ಮನೆ ಮಠ ಇಲ್ಲದೇ ಇರೋರು ಇದ್ದಾರೆ, ದಯವಿಟ್ಟು ಅಂಥವ್ರಿಗೆ ಒಂದೊಂದು ಮನೆಯನ್ನಾದರೂ ಕಟ್ಟಿಸ್ಕೊಡಿ. ಆ ಒಂದು ಭಾಗ್ಯನಾದರೂ ಮಾಡಿ. 2.5 ವರ್ಷ ಆಯಿತು, ನೀವೇನು 5 ಪುಕ್ಕಟೆ ಭಾಗ್ಯಗಳು ಕೊಟ್ಟಿದ್ದೀರಿ, 1 ಜನ ತಗೊಂತಿದ್ದಾರೆ. ಅದನ್ನ ಅಷ್ಟು ಬಿಟ್ಟರೆ ಇನ್ನು ಯಾವ ಅಭಿವೃದ್ಧಿನೂ ಕಾಣ್ತಿಲ್ಲ ಡಿ ಕೆ ಶಿವಕುಮಾರ್ ಅವರೇ. ಆಮೇಲೆ ಆ ಸರ್ಕಾರಿ ಸ್ಕೂಲುಗಳಲ್ಲಿ ಮಕ್ಕಳಿಗೆ ಈಗಾಗಲೇ ಇನ್ನೇನು ವರ್ಷ ಮುಗೀತಾ ಇದೆ. ಈಗ ಹೌದು, ಈ ವರ್ಷ ಮುಗೀತಿದೆ, ಇನ್ನೂ ಅವರಿಗೆ ಪಾಪ ಶೂಗಳು ಕೊಟ್ಟಿಲ್ಲ ಅಂತ ಹಲವತ್ಕೊಂತವೆ ಆ ಬಡ ಮಕ್ಕಳು. ಸಾಧ್ಯವಾದರೆ ನೋಡಿ, ಅವ್ರಿಗೊಂಚೂರು ಏನಾದರೂ ಆ ಶೂ ಯೂನಿಫಾರ್ಮ್ ಏನಾದರೂ ಬೇಗ ಸಪ್ಲೈ ಮಾಡೋಂಗಿದ್ರೆ ನಿಮ್ಮ ಎಜುಕೇಷನ್ ಮಿನಿಸ್ಟ್ರಿಗೆ ಹೇಳಿ, ಒಂಚೂರು ದಯವಿಟ್ಟು ಕೊಡಿಸಿ. ಈ ಏನು ಸರ್ಕಾರಿ ಜಾಗಗಳಿಗೆ ತಗೊಂತೀವಿ ಅಂತ ಹೇಳಿದ್ದೀರಲ್ಲ, ಅದು ಆಲ್ರೆಡಿ ತಗೊಂಬಿಟ್ಟಿರ್ತೀರಿ ನೀವು. ತಗೊಂಡಿದ್ರೆ ಅದನ್ನು ವಾಪಸ್ ಕೊಡೋದ್ರ ಮುಖಾಂತರ ಈ ಕರ್ನಾಟಕ ರಾಜ್ಯಕ್ಕೆ ನಿಮ್ಮಿಂದ ಒಂದು ದೊಡ್ಡ ಸೇವೆ ಆಗುತ್ತೆ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.